ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶ್ರೀಕಾಂತ್. ಏನ್ ಮಾಡ್ತಾ ಇದ್ದೀರಾ? ಸರ್, ನಂದು ಮೆಡಿಕಲ್ ಸ್ಟೋರ್ ಇದೆ ಇಲ್ಲಿ ಚಿಕ್ಕಬಳ್ಳಾಪುರ. ಇಲ್ಲಿ ಆಯುರ್ಮಠಂ ಏನಕ್ಕೋಸ್ಕರ ಬಂದಿದ್ದೀರಾ? ಸರ್, ನನಗೆ 3 years ಬ್ಯಾಕು ಸಯಾಟಿಕಾ ಪ್ರಾಬ್ಲಮ್ ಆಗಿ L3 L4 ಪ್ರಾಬ್ಲಮ್ ಆಗಿತ್ತು. ಸೊ ಅವಾಗ ಇಲ್ಲಿ ಬಂದು 14 days ಟ್ರೀಟ್ಮೆಂಟ್ ತಗೊಂಡು ಹೋಗಿದೆ. 3 years ಮುಂಚೆ? ಹೌದು, 2001 ಜನವರಿಯಲ್ಲಿ. ಓಕೆ. ಸೊ 14 days ಇದ್ದು ಟ್ರೀಟ್ಮೆಂಟ್ ತಗೊಂಡು ಹೋಗಿದೆ. ಅವತ್ತಿನ ನನಗೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಏನನ್ನ ಆಗಿತ್ತು ನಿಮ್ಗೆ ಮುಂಚೆ 3 years ಮುಂಚೆ? ನನಗೆ ಸಡನ್ ಆಗಿ ಒಂದೇ ದಿವಸ ಬೆಳಗ್ಗೆ 7:30 ನಿಂತ್ಕೊಂಡಿದ್ದಾಗ ಲೆಫ್ಟ್ ಲೆಗ್ ಎಳೆದ್ಬಿಡ್ತು. ಸೊ ನಿಲ್ಲಕ್ಕೂ ಆಗಿಲ್ಲ, ಕೂರಕ್ಕಾಗಿಲ್ಲ, ಮಲಗಕ್ ಕೂಡ ಆಗಿಲ್ಲ. ಸೊ ಒಂದು 3 hours ತುಂಬಾ ಸಫರ್ ಮಾಡಿದ್ಮೇಲೆ ಒಂದು ಇಂಜೆಕ್ಷನ್ ಅವ್ರು ತಗೊಂಡ್ಮೇಲೆ ಸ್ವಲ್ಪ ಪೇನ್ ಕಿಲ್ಲರ್ ಅದೆಲ್ಲ ರಿಲೀವ್ ಆಯ್ತು. ಆಮೇಲಕ್ಕೆ ಮನು ಸಾರ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಆಯುರ್ಮಠಂಗೆ ಬಂದೆ. ಓಕೆ. ಹೇಗೆ ನಿಮ್ಗೆ ಆಯುರ್ಮಠಂ ಹೇಗೆ ತಿಳಿತು? ಆಯುರ್ಮಠಂ ಹಿಂಗೆ ನಮ್ಮ ರಿಲೇಷನ್ ಒಬ್ರು ಮಾಡಿಸ್ಕೊಂಡೋಗಿದ್ರು. ಅದು ಗೊತ್ತಿತ್ತು. ಆಮೇಲೆ ನಮ್ಮ ವೈಫ್ಗೆ ಸ್ವಲ್ಪ ನೀ ಪ್ರಾಬ್ಲಮ್, ಐ ಮೀನ್ ಇದರಲ್ಲಿ ಪಾದದಲ್ಲಿ ಪ್ರಾಬ್ಲಮ್ ಇತ್ತು. ಅದು ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದೆ. ಸೊ ನಮ್ಮ ಫ್ರೆಂಡ್ ಒಬ್ಬರಿಗೆ ರೆಫರ್ ಮಾಡಿದ್ದೆ, ಅವರು ಬಂದು ತಗೊಂಡೋಗಿದ್ರು. ಸೊ ಅದೆಲ್ಲ ಕ್ಲಿಯರ್ ಆಗಿರೋದು ನೋಡಿ ನಾನು ಇಲ್ಲಿಗೆ ಡೈರೆಕ್ಟ್ ಕ್ಲಿಯರ್ ಆಗಿದೆ. ಹೌದು, ಅವ್ರದ್ದು ನೋಡಿ ನಾನು ಇನ್ನೆಲ್ಲೂ ಆಪ್ಷನ್ ಡಾಕ್ಟರ್ಸ್ಗೆಲ್ಲೂ ತೋರಿಸಿದ್ರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಟ್ಟೆ. ನಾನು ಬೀಯಿಂಗ್ ಎ ಮೆಡಿಕಲ್ ಶಾಪ್ ಓನರ್ ಆಗಿದ್ದು ಕೂಡ ಆಯುರ್ವೇದನ ನಂಬಿ ಬಂದ್ರಿ ಅಂತ ಹೇಳಿ. ಸ್ವಲ್ಪ ಆಯುರ್ವೇದಿಕ್ ಕಾಂಟ್ಯಾಕ್ಟ್ ಟಚ್ ಇರೋದ್ರಿಂದ ನಮಗೆ ಸ್ವಲ್ಪ ಈಸಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಟ್ಟೆ ನಾನು. ನಿಮಗೆ ಆ 3 ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ಳೋದು ನಂಬಿಕೆ ಇತ್ತ ಸರಿ ಹೋಗುತ್ತೆ ಅನ್ನೋದು? ಸರ್, ನಂಬಿಕೆ ಮೇಲೆನೆ ಬಂದಿದ್ದು. ಮನು ಸರ್ ಅವ್ರ ನಂಬಿಕೆ ಮೇಲೆ ನಾನು ಇಲ್ಲಿ ಬಂದಿದ್ದು. ಆಮೇಲೆ ಈಗ 3 ವರ್ಷದಿಂದ ಹೇಗಿದ್ದೀರಾ? 3 ವರ್ಷದಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಬಂದು ಮಾಮೂಲಿ ನಾವು ಇಲ್ಲಿಗೆ ಬಂದಾಗ ಒಂದ್ಸಲಿ ರೋಟೀನ್ ಚೆಕಪ್ಗೆ ಅಂತ ಬಂದು ಹೋಗ್ತೀನಿ. ಅದೇ ತರ ಬಂದು ಇಲ್ಲಿ 3 days ಮತ್ತೆ ರೋಟೀನ್ ಚೆಕಪ್ ಆಗಿ 3 days ಇಯರ್ಲಿ ಒಂದು 3 days ಅಂತ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಮಸ್ಯೆ ಏನು ಇಲ್ಲ ಸದ್ಯಕ್ಕೆ, ಏನೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀನಿ. ಅಂದ್ರೆ ಮುಂಚೆ ಎಲ್ಲ ನಿಮ್ಗೆ ನಡೆಯೋದಕ್ಕೆ ಕೂರೋದಕ್ಕೆಲ್ಲ ಆಗ್ತಾ ಇತ್ತಾ? ಟ್ರೀಟ್ಮೆಂಟ್ ಆದ್ಮೇಲೆ ಒಂದು 3 months ಬೆಡ್ ರೆಸ್ಟ್ ಎಲ್ಲ ತಗೊಂಡ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಾನು ಫಾಲೋ ಮಾಡ್ಕೊಂಡ್ ಬಂದೆ ಡಾಕ್ಟರ್. ಅವತ್ತಿಂದ ಏನು ಪ್ರಾಬ್ಲಮ್ ಇಲ್ಲ ನನಗೆ. ಹೇಗೆ 3 ವರ್ಷದಿಂದ ನಿಮ್ಗೆ ಹಾಗಾದ್ರೆ ಆಯುರ್ಮಠಂ ಜೊತೆ ನಂಟಿದೆ ಅಂತ ಆಯ್ತು. ಹೌದೌದು. ಇಲ್ಲಿ ವಿಶೇಷತೆ ಏನ್ ಅನ್ಸುತ್ತೆ ನಿಮ್ಗೆ? ಬೇರೆ ನೀವು ಬೀಯಿಂಗ್ ಎ ಮೆಡಿಕಲ್ ಶಾಪ್ ಓನರ್ ಆಗಿ ಇಲ್ಲಿದ್ದಕ್ಕೂ ಬೇರೆ ಸಂಸ್ಥೆಗಳಿಗೂ ಇರೋ ಡಿಫ್ರೆನ್ಸ್? ನನ್ನ ಇಲ್ಲಿನ ನೋಡಿದ್ರೆ ಡಿಸ್ಕ್ ಪ್ರಾಬ್ಲಮ್, ಎಸ್ಪೆಷಲಿ ಫಾರ್ ಡಿಸ್ಕ್ ಪ್ರಾಬ್ಲಮ್ಸ್ ಐ ರೆಫರ್ ಫಾರ್ ಆಯುರ್ಮಠಂ ಫಾರ್ ದ ಟ್ರೀಟ್ಮೆಂಟ್. ನೀವು ರೆಫರ್ ಮಾಡಿದ್ದೀರಾ ಪೇಷಂಟ್ಸ್? ತುಂಬಾ ಜನ ಡಾಕ್ಟರ್ ನನ್ನ ಕೇಳಿದವರು, ನಾನು ಅವ್ರಿಗೆ ಹೇಳಿದ್ದೀನಿ. ಕೆಲವರು ಬಂದಿದ್ದಾರೆ, ಕೆಲವರು ಬಂದಿಲ್ಲ. ಬಟ್ ಬಂದಿರೋರು ಎಲ್ಲರೂ ತುಂಬಾ ಜನ ಬಂದಿದ್ದಾರೆ ನನ್ನ ಕಡೆ. ನಾನು ರೆಫರ್ ಮಾಡಿ ಅವ್ರಿಗೆ ಅನ್ಸಿದ್ರೆ ಬಂದು ಡಾಕ್ಟರ್ ತೋರಿಸಿ ದೇ ಹ್ಯಾವ್ ಟೇಕನ್ ಎ ಟ್ರೀಟ್ಮೆಂಟ್. ಅಂಡ್ ಈವನ್ ನಾನು ಕಲಿಸಿರೋರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ರೆಡಿಯಾಗಿ ಇವತ್ತು ಆರಾಮಾಗಿ ಚೆನ್ನಾಗಿದ್ದಾರೆ ಅಂತೀರಾ? ಅಂದ್ರೆ ಎಷ್ಟು ಜನ ರೆಫರ್ ಮಾಡಿರ್ಬೋದು ಈ 3 ವರ್ಷದಲ್ಲಿ ನೀವು? ಅರೌಂಡ್ 35 members ನ ರೆಫರ್ ಮಾಡಿ. 35 ಪೇಷಂಟ್ಸ್ ನ ರೆಫರ್ ಮಾಡಿ ಬಂದು ಟ್ರೀಟ್ಮೆಂಟ್ ತಗೊಂಡೋಗಿದ್ದಾರೆ ಅವರು. 35 members. 35 ಜನದಲ್ಲಿ 35 ಜನರು ಚೆನ್ನಾಗಿದ್ದಾರೆ. ಹೌದು, ಎಲ್ಲರೂ ಚೆನ್ನಾಗಿದ್ದಾರೆ. ಯಾರಿಗೂ ಏನು ಕಂಪ್ಲೇಂಟ್ಸ್ ಇಲ್ಲ? ಸದ್ಯಕ್ಕೆ ಇಲ್ಲಿವರೆಗೂ ಯಾರು ಕಂಪ್ಲೇಂಟ್ ಹೇಳಿಲ್ಲ. ಅವ್ರು ಬಂದು ಸಂತೋಷವಾಗಿ ಇವತ್ತು ನಮ್ಮನ್ನು ಮಾತಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಇರ್ಬೋದು, ನಮ್ಮೂರಿಂದ ಕೆಲವರು, ಬೆಂಗಳೂರವ್ರು ತುಂಬಾ ಜನ, ಮೈಸೂರವರು, ನನ್ನ ಕಡೆ ನನಗೆ ಪರಿಚಯ ಇರೋರು ಇದಾಗಿ ತುಂಬಾ ಜನ ಬಂದಿಲ್ಲ ರೆಫರ್. ಐ ಮೀನ್ ಬಂದು ನನ್ ಕೇಳಿದ್ದಾರೆ ಹೆಂಗೆ ಏನು ಅಂತ. ಹೋಗಿ ತೋರಿಸಿ ಡಾಕ್ಟರ್ಗೆ, ನಿಮ್ಗೆ ಸ್ಯಾಟಿಸ್ಫೈ ಆಯಿತು ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತಾನೆ ಡೈರೆಕ್ಟ್ ಆಗಿ ಹೇಳಿದ್ದೀನಿ. ಸೊ ಬಂದು ಅವ್ರು ಇಲ್ಲಿ ಡಾಕ್ಟರ್ ತೋರಿಸಿ ಅವ್ರಿಗೆ ಸ್ಯಾಟಿಸ್ಫೈ ಆಗಿ ಟ್ರೀಟ್ಮೆಂಟ್ ತಗೊಂಡು ಅವರು ಇಲ್ಲಿವರೆಗೂ ರೆಡಿ ಆಗಿದ್ದಾರೆ. ಸೊ ಕಳಿಸಿರೋರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗಿದ್ದಾರೆ. ಮೋಸ್ಟ್ಲಿ ಅವರು ರೆಫರ್ ಮಾಡಿದ್ದಾರೆ ಬೇರೆ ಪೇಷಂಟ್ಸ್ ಮೋಸ್ಟ್ಲಿ ಮಾಡಿರ್ಬೋದು. ಹಂಗೆ ಇದಾಗಿರೋರು ತುಂಬಾ ಜನ ಅವ್ರ ಕಡೆಯಿಂದನೂ ಬಂದಿದ್ದಾರೆ ಅಂತ ತಿಳ್ಬಿಟ್ಟಿದ್ದೀನಿ. ಬಟ್ ಎಷ್ಟು ಏನು ನಮ್ಗೆ ಐಡಿಯಾ ಇಲ್ಲ. ಬಟ್ ಈಗ 3 ವರ್ಷದಿಂದ ಇರೋ ಆರೋಗ್ಯಕ್ಕೂ ಅಂದ್ರೆ ನಿಮ್ಮ ಶರೀರಕ್ಕೂ ಈಗಲೂ ಏನಾದ್ರು ವ್ಯತ್ಯಾಸ ಅನಿಸ್ತಾ ಇದೆ? ಚಿಕಿತ್ಸೆ ರೆಗ್ಯುಲರ್ ಇದೆ ಅಂದ್ರೆ ಹಗುರ ಅನ್ಸುತ್ತೆ? ಹೆಂಗ್ ಫೀಲ್ ಅನ್ಸುತ್ತಾ ಬಾಡಿಗೆ? ಟ್ರೀಟ್ಮೆಂಟ್ ತಗೊಂಡ್ಮೇಲೆ ತುಂಬಾನೇ ಚೇಂಜಸ್ ಆಗಿದೆ ಬಾಡಿಯಲ್ಲಿ. ಒಂದು ಫ್ರೀನೆಸ್ ಅನ್ನೋದಿದೆ. ಬಟ್ ಆದಷ್ಟು ನನ್ನ ಸೇಫ್ಟಿಯಲ್ಲಿ ನಾನಿದ್ದೀನಿ. ಹೆವಿ ಭಾರ ಎತ್ತೋದೇ ಆಗಲಿ, ತುಂಬಾ ಭಾರ ಎತ್ತಬಾರ್ದು ಅಂತ ಹೇಳಿ, ಭಾರ ಎತ್ತಬಾರ್ದು ಅಂತ ಏನ್ ಹೇಳಿಲ್ಲ. ಬಟ್ ನಮ್ಮ ಫ್ಯೂಚರ್ ನೋಡ್ಕೊಂಡು ನಾನೇ ಅವೆಲ್ಲ ಅವಾಯ್ಡ್ ಮಾಡ್ಕೊಂಡು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಭಾರ ಮಾತ್ರ ಎತ್ತಾ ಇದ್ದೀನಿ. ತುಂಬಾ ಭಾರ ಎತ್ತಕ್ಕೆ ಹೋಗ್ತಾ ಇಲ್ಲ. ಆಸ್ ದ ಅಡ್ವೈಸ್ ಐ ಹ್ಯಾವ್ ಗೆಟ್ ಫ್ರಮ್ ದ ಡಾಕ್ಟರ್. ಯಾಕೆಂದ್ರೆ ತುಂಬಾ ಎತ್ಬಿಟ್ಟು ಮತ್ತೆ ಏನೇನು ಹೆಚ್ಚು ಕಡಿಮೆ ಆಗಿ ಮತ್ತೆ ಬಂದು ಸಫರ್ ಮಾಡೋ ಬದಲು ಅದನ್ನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು
ಅದ್ರ ಪ್ರಕಾರ ಇದು ಮಾಡ್ಕೊಂಡು ನನ್ನ ಕೆಲಸ ನಿಮ್ ಕಾನ್ಫಿಡೆನ್ಸ್ ನೋಡಿದ್ರೆ ಏನೇ ಆಡಿದ್ರು ನಿಮ್ಗೆ ಆಯುರ್ಮಠಂ ಇದೆ ಅಂತ ಅನ್ಸುತ್ತಲ್ಲ ಸರ್. ನನಗೆ ಏನೇ ಪ್ರಾಬ್ಲಮ್ ಇದ್ರು ಅದೇನಿದ್ರು ಫಸ್ಟ್ ನಾನು ಡಾಕ್ಟರ್ ಮನೋಹರ್ನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ದೆನ್ ಐ ರೆಫರ್ ಟು ಅದರ್ ಫಸ್ಟ್ ಏನೇ ರಿಪೋರ್ಟ್ಸ್ ಇದ್ರು ನಾನು ಡಾಕ್ಟರ್ ಕಳಿಸಿ ಅವರಿಂದ ಒಂದು ಸಜೆಷನ್ ತಗೊಂಡೆ ನಾನು ಬೇರೆ ಅವರಿಗೆ ಬೇರೆ ಹತ್ರ ಹೋಗೋ ಸಿಚುವೇಶನ್ ನಾನು ಬಂದಿದೆ. ಯಾಕೆಂದ್ರೆ he has given life in that part for me. So nice. ಇಲ್ಲಿ ಆಯುರ್ಮಠಂ ಅಲ್ಲೆಲ್ಲ ವ್ಯವಸ್ಥೆಗಳೆಲ್ಲ ಹೇಗಿದೆ? ಆಯುರ್ಮಠಂ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿನ ಥೆರಪಿಸ್ಟ್ ಇರ್ಬೋದು, ರಿಸೆಪ್ಷನ್ ಇಂದ ಫುಡ್ ಡಿವಿಷನ್ ಇಂದ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ರೂಮ್ಸ್ ನಮಗೆ ಚೆನ್ನಾಗಿ ಸೆಟ್ ಆಗುತ್ತೆ. ಅದೆಲ್ಲ ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಅವ್ರು ಹೋಮ್ಲಿ ಫೀಲ್ ಮಾಡ್ಬೋದು. ಬಟ್ ಅವ್ರ ಟ್ರೀಟ್ಮೆಂಟ್ ಇದ್ದ ದೇ ಕ್ಯಾನ್ ಬಿ ಆಸ್ ಎ ಹೋಮ್ಲಿ ಫೀಲ್. ನಥಿಂಗ್ ಟು ವರಿ. ದೇ ಕ್ಯಾನ್. ಅಂದ್ರೆ ನೀವು ರೆಕಮೆಂಡ್ ಮಾಡಕ್ ಇಷ್ಟಪಡ್ತೀರಾ? ನನಗೆ ಸಾಧ್ಯ ಆದಷ್ಟು ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ, ಮಾಡ್ತೀನಿ. ಈ ವಿಡಿಯೋ ಅಲ್ಲಿ ನೋಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆಯುರ್ಮಠಂ ಬಗ್ಗೆ, ನಿಮ್ಮ ಚಿಕಿತ್ಸೆ ಬಗ್ಗೆ, ಇಲ್ಲ ನಿಮ್ಮಂಗೆ ನೋವಲ್ಲಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ಲೀಸ್ ಡೂ ಕಮ್ ಅಂಡ್ ಮೀಟ್ ಡಾಕ್ಟರ್ ಮನು ಮೇನನ್. Take a proper suggestion and take a proper treatment as per he refers you and be healthy in your life. ಹಾಗಂತೀರಾ? ಓಕೆ. ಅಂಡ್ ಇಲ್ಲಿ ನೀವು 3 ವರ್ಷದಿಂದ ಸತತವಾಗಿ ಔಷಧಿ ತಗೋತಾ ಇದ್ದೀರೋ? ಇಲ್ಲ ಔಷಧಿ ಅನ್ನೋದೇನೂ ಇಲ್ಲ. ಆವಾಗ ಟ್ರೀಟ್ಮೆಂಟ್ ತಗೊಂಡಿದ್ದೆ ಎಷ್ಟು ದಿವಸನೋ ಅಷ್ಟೇ. ಅದಾದ್ಮೇಲೆ 3 months ಬೆಡ್ ರೆಸ್ಟ್ ಅಲ್ಲಿದ್ದೆ. ಆ ಟೈಮಲ್ಲಿ ಮೆಡಿಸನ್ ತಗೊಂಡಿದ್ದೆ ಎಷ್ಟೋ ಅಷ್ಟೇ. ಅದಾದ್ಮೇಲೆ ಯಾವುದೇ ಮೆಡಿಸನ್ ಇಲ್ಲ. ಪೇನ್ ಆಯಿಲ್ ಅನ್ನೋದು ಒಂದು ಇಟ್ಕೊಂಡಿದೀವಿ. ಯಾವತ್ತನ ತುಂಬಾ ಆವಾಗ ಟ್ರೀಟ್ಮೆಂಟ್ ತಗೊಂಡಿದ್ದೆ ಎಷ್ಟು ದಿವಸನೋ ಅಷ್ಟೇ. ಅದಾದ್ಮೇಲೆ 3 months ಬೆಡ್ ರೆಸ್ಟ್ ಅಲ್ಲಿದ್ದೆ. ಆ ಟೈಮಲ್ಲಿ ಮೆಡಿಸನ್ ತಗೊಂಡಿದ್ದೆ ಎಷ್ಟೋ ಅಷ್ಟೇ. ಅದಾದ್ಮೇಲೆ ಯಾವುದೇ ಮೆಡಿಸನ್ ಇಲ್ಲ. ಪೇನ್ ಆಯಿಲ್ ಅನ್ನೋದು ಒಂದು ಇಟ್ಕೊಂಡಿದೀವಿ. ಯಾವತ್ತನ ತುಂಬಾ ಸ್ಟ್ರೈನ್ ಆದಾಗ ನಾರ್ಮಲ್ ಅದು ನನ್ನ ಸಯಾಟಿಕಾ ಪ್ರಾಬ್ಲಮ್ ಏನೂ ಇಲ್ಲ. ಮಾಮೂಲಿ ಬಾಡಿ ಪೇನ್ಸ್ ಅಂತವೇನಾದ್ರು ಆದಾಗ ತುಂಬಾ ಪ್ರಾಬ್ಲಮ್ ಇದೆ, ನೋವಿದೆ ಅಂದಾಗ ಟ್ಯಾಬ್ಲೆಟ್ ತಗೊಂಡು ಪೇನ್ ಆಯಿಲ್ ಇಲ್ಲಿ ಆಯುರ್ಮಠಮಲ್ಲೇ ಮಾಡಿರೋ ಪೇನ್ ಆಯಿಲ್ ಇದೆ, ಅದನ್ನ ಯೂಸ್ ಮಾಡ್ತೀನಿ. ನಿಮ್ಮ ವೈಫ್ ಅವರು ಟ್ರೀಟ್ಮೆಂಟ್ ತಗೊಂಡ್ರಿ ಅಂತ ಹೇಳಿದ್ರಲ್ಲ, ಅವರು ಚೆನ್ನಾಗಿದ್ದಾರೆ ಈಗ? ಅವರು ಚೆನ್ನಾಗಿದ್ದಾರೆ. ಬಟ್ ಮೊನ್ನೆ ಏನೋ ಸ್ವಲ್ಪ ಮಗ ಆಡ್ತಾ ಏನೋ ತಗಲಿದ್ದಕ್ಕೆ ಸ್ವಲ್ಪ ನೋವು ಬಂತು ಅಂದ್ಬಿಟ್ಟು ಅವ್ರಿಗೂ ಟ್ರೀಟ್ಮೆಂಟ್ ಕೊಟ್ಟೆ. ಅದು ತಕ್ಷಣ ಕರ್ಕೊಂಡ್ ಬಂದಿದ್ದೀರಾ? ಹೌದು. ಗ್ಯಾಪ್ ಕೊಡೋದೇ ಬೇಡ ಅಂತ ಹೇಳಿ ಬಂದೆ. ಅವರು ಇವಾಗ ರೆಡಿ ಆಗಿದ್ದಾರೆ. ಬಹಳ ಸಂತೋಷ ಆಯ್ತು. ನಿಮಗೆ ಉತ್ತಮವಾಗಿರೋ ಒಂದು ಆರೋಗ್ಯನ ನೋಡ್ಕೊಂಡು ಹೋಗ್ತಾ ಇದ್ದೀರಾ. ಅದು ನಮ್ಮ ಭಾರತೀಯ ಸಂಸ್ಕೃತಿಯಿಂದ ಬಂದಂತ ಮರ್ಮ ಚಿಕಿತ್ಸೆ ಆಯುರ್ವೇದನ ಬೀಯಿಂಗ್ ಎ ಮೆಡಿಕಲ್ ಶಾಪ್ ಓನರ್ ಆಗಿ ಅಲೋಪತಿ ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ ಆಗಿ ಮಾಡ್ತಾ ಇದ್ದೀರಾ. ನಿಮ್ಮಾಗೇನೆ ಹಲವಾರು ಜನ ನೋವಲ್ಲಿರೋರು ಬಂದು ಈ ಟ್ರೀಟ್ಮೆಂಟ್ನ ತಗೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಇದ್ರ ಬಗ್ಗೆ. ಮತ್ತೆ ಇನ್ನೊಂದು ಸಂಶಯ ಇತ್ತು ಶ್ರೀಕಾಂತ್ ಅವರೇ, ಇಲ್ಲಿ ಬರೋರು ಹೇಳ್ತಾರೆ ಬಹಳ ಕಾಸ್ಟ್ಲಿ ಇದೆಯಾ ಅಂತೇಳಿ ಟ್ರೀಟ್ಮೆಂಟ್, ಹಾಗೇನಾದ್ರು ನಿಮ್ಗೆ ಅನ್ಸಿದ್ಯಾ? ಕಾಸ್ಟ್ಲಿ ಅನ್ನೋದಕ್ಕಿಂತ ಈ ಕಾಲದಲ್ಲಿ ನಾವು ನೋಡ್ಬೇಕಾಗಿರೋದು ಮುಂದಿನ ಆರೋಗ್ಯ. ಓಕೆ ಓಕೆ. ಬೇರೆ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿ ಅನ್ನಿಸ್ಬೋದು ನಮಗೆ. ಬಟ್ ಅಂದ್ರೆ ಅಲೋಪತಿನ ಕಂಪೇರ್ ಮಾಡಿದ್ರೆ ಹೇಳ್ತಾ ಅಲೋಪತಿ ಕಂಪೇರ್ ಮಾಡಿ ಇಟ್ಸ್ ಆಲ್ಮೋಸ್ಟ್ 80% ಮೈನಸ್. ಮೈನಸ್ 80% ಕಮ್ಮಿ ಆಗುತ್ತೆ ಅಲೋಪತಿ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಸರ್ಜರಿ ಎಲ್ಲ 4 ಲಕ್ಷ 5 ಲಕ್ಷ 6 ಲಕ್ಷ ಆಗುತ್ತೆ. ಇಲ್ಲಿ ನಿಮ್ಗೆ ಅಷ್ಟೊಂದು ಆಗೋದಿಲ್ಲ. ಅಂದ್ರೆ ಒಂದ್ ದಿನಕ್ಕೆ ನಿಮ್ಗೆ ಟ್ರೀಟ್ಮೆಂಟ್ಗೆಲ್ಲ ಸೇರಿ ಎಷ್ಟೊಂದು 5-6 ಸಾವಿರ ರೂಪಾಯಿ ಬರ್ಬೋದಾ ಒಂದ್ ದಿನದ ಟ್ರೀಟ್ಮೆಂಟ್? ಇಲ್ಲಿ ಡಿಪೆಂಡ್ಸ್ ಅಪಾನ್ ದ ಪೇಷಂಟ್ ಕಂಡೀಷನ್ ಅಂಡ್ ಡಿಪೆಂಡ್ ಅಪಾನ್ ದ ಟ್ರೀಟ್ಮೆಂಟ್ ಆಫ್ ದ ಪೇಷಂಟ್. ಯಾಕಂದ್ರೆ ನೀವು ಬಹಳ 35-40 ಜನನ ರೆಫರ್ ಮಾಡಿದಿರಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಅಂತ ಕೇಳಿದ್ದು. ಬಹಳ ಜನ ತುಂಬಾ ಕಾಸ್ಟ್ಲಿನಾ, ಎಷ್ಟಾಗುತ್ತೆ ದುಡ್ಡು ಅಂತ ಕೇಳ್ತಾ ಇರ್ತಾರೆ. ಕಾಸ್ಟ್ಲಿ ಅನ್ನಿಸ್ಬೋದು ಜನಕ್ಕೆ, ಬಟ್ ಆರೋಗ್ಯ ನೋಡಿ ರಿಸಲ್ಟ್ ಚೆನ್ನಾಗಿರೋದ್ರಿಂದ ಬೇಕಾಗಿರೋದ್ರಿಂದ ನಮಗೆ ಸೊ ನಾವು ಮುಂಚೂಣಿಯಲ್ಲಿ ನಾನು ಪ್ರಿಫರ್ ಮಾಡಿದ್ದೀನಿ ಅಷ್ಟೇ. ಬಹಳ ಸಂತೋಷ. ಯಾಕಂದ್ರೆ ನಮ್ಮ ತಂದೆ ತಾಯಿಯವ್ರಿಗೂ ಸ್ಪೈನಲ್ ಆಪರೇಟ್ ಆಗಿದೆ, ಅವ್ರದ್ದು ನೋಡಿದೀನಿ ನಾನು. ಸೊ ಅವರ ಅನುಭವದಿಂದನೇ ನಾನು ಇವಾಗ ಬೆಟರ್ ಆಪ್ಷನ್ ಆಯುರ್ವೇದಿಕ್ ಅಂತ ಗೊತ್ತಾಗಿ ನಾನು ಆಯುರ್ವೇದಿಕ್ಗೆ ಇದಾಗಿದೆ. ಎಸ್ಪೆಷಲಿ ಮರ್ಮ ಚಿಕಿತ್ಸೆ ನಮ್ಗೇನೋ ಮೊದಲೇ ಗೊತ್ತಿದ್ರೆ ಅವನು ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದೆ. ಬಟ್ ಆವಾಗ ಇನ್ನು ಅಷ್ಟೊಂದು ಐಡಿಯಾ ಇರಲಿಲ್ಲ, 7-8 years ಬ್ಯಾಕ್. ಸೊ ಆದ್ರಿಂದ ನಾನು ಆಯುರ್ವೇದಿಕ್ ನನಗೆ ಗೊತ್ತಾದ ಮೇಲೆ ಇಲ್ಲಿ ಮಾಡ್ತಾರೆ, ಟ್ರೀಟ್ಮೆಂಟ್ ಇದೆ ಚೆನ್ನಾಗಿದೆ ಅಂತ ನಾನು ಡೈರೆಕ್ಟ್ ಆಗಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ನೀವೊಂಥರ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾಗೆ. ಸರ್ ಹಾಗೇನಿಲ್ಲ, ಮನೋಜ್ ಸರ್ ಬ್ರ್ಯಾಂಡ್ ಅಂಬಾಸಿಡರ್. ಬಹಳ ಸಂತೋಷ. ಥ್ಯಾಂಕ್ ಯು ಸೊ ಮಚ್.